ಸುದೀಪ್ ಫ್ಯಾನ್ಸ್ಗೆ ಇವತ್ತೊಂದು ರೀತಿಯ ಹಬ್ಬ. ಯಾಕಂದರೆ ಇವತ್ತು ಮ್ಯಾಕ್ಸ್ ಸಿನಿಮಾದ ಟೀಸರ್ ರಿಲೀಸ್ ಆಯಿತು. ಟೀಸರ್ ರಿಲೀಸ್ ಆದ ಸ್ವಲ್ಪ ಹೊತ್ತಿಗೆ ಲಕ್ಷಗಟ್ಟಲೆ ವೀಕ್ಷಣೆ ಕಂಡಿದೆ. ಟೀಸರ್ ಬಗ್ಗೆ ಹೇಳೋದಾದರೆ ಇದೊಂದು ಅದ್ಭುತವಾದಂಥ ಟೀಸರ್ ಅಂಥೇಳಿ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾಯಿರ್ತಿದ್ದಾರೆ. ಅಂದರೆ ಸಿನಿಮಾ ಏನು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಇತ್ತು, ಆರಂಭದಲ್ಲಿ ಒಂದು ಪೋಸ್ಟರ್ ರಿಲೀಸ್ ಆಯಿತು, ಅಲ್ಲಿಂದನೇ ಒಂದಿಷ್ಟು ಕ್ರೇಜು ಕ್ರಿಯೇಟ್ ಆಗಿತ್ತು. ಅಷ್ಟೇ ಅಲ್ಲ, ಸಿನಿಮಾದ ನಿರೀಕ್ಷೆ ಕೂಡ ಹೆಚ್ಚಾಯಿತು. ಆರಂಭದಲ್ಲೇ ಒಂದು ಸಣ್ಣದ ತುಣುಕು ಬಿಟ್ಟಿದ್ರು. ಆ ತುಣುಕು ನೋಡಿನೇ ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ನೋಡುವಂಥ ಕುತೂಹಲನ ಹೆಚ್ಚಿಸಿತ್ತು ಮ್ಯಾಕ್ಸ್ ಸಿನಿಮಾ. ಸೊ ಎಲ್ಲರೂ ಅಂದ್ಕೊಂಡಂತೆ ಈ ಸಿನಿಮಾದ ಟೀಸರ್ ಬೇರೆ ಕ್ರೇಜ್ ಹುಟ್ಟು ಹಾಕಿದೆ. ಅಂದರೆ ಟೀಸರ್ ಆರಂಭದಲ್ಲಿ ಬಾಬಾ ಬ್ಲ್ಯಾಕ್ ಶೀಪ್ ಅನ್ನೋ ವಾಯ್ಸ್ ಮೂಲಕ ಸುದೀಪ್ ಅವರು ಕ್ರೇಜನ್ನು ಹುಟ್ಟಿಸ್ತಾ ಹೋಗ್ತಾರೆ. ಆ ಕ್ರೇಜನ್ನ ಹೇಗಿತ್ತು ಅಂದರೆ ಸಿನಿಮಾದ ಟೀಸರ್ ನೋಡಿದವರು ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಆ ರೀತಿಯಾದಂಥ ಮೇಕಿಂಗ್, ಅದಕ್ಕೆ ತಕ್ಕಂಥ ಬ್ಯಾಕ್ಗ್ರೌಂಡ್ ಸ್ಕೋರ್. ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾದ ಸಂಗೀತನ ನೀಡಿದ್ದಾರೆ. ಟೀಸರ್ಗೆ ಕೊಟ್ಟಂತಹ ಆ ಮ್ಯೂಸಿಕ್ ಏನಿದೆ ಅದನ್ನು ಅದ್ಭುತವಾಗಿ ಕಟ್ ಮಾಡಿದ್ದಾರೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ. ಅಂದರೆ ಸಿನಿಮಾದ ಆರಂಭದಲ್ಲಿ ಏನು ನಾವು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ, ಈ ಸಿನಿಮಾ ಹೀಗೆ ಬರಬೇಕು, ಹೀಗಿರುತ್ತೆ ಅನ್ನೋ ಲೆಕ್ಕಾಚಾರಗಳು ಇರುತ್ತೆ, ಅದು ಈ ಟೀಸರ್ನಲ್ಲಿ ಖಂಡಿತವಾಗ್ಲೂ ಕಾಣುತ್ತೆ. ಸುದೀಪ್ ಫ್ಯಾನ್ಸ್ ಟೀಸರ್ ನೋಡಿದ ತಕ್ಷಣ ಸಾಕಷ್ಟು ಕಾಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅಂದರೆ ಪದೇ ಪದೇ ನಾವು ಟೀಸರ್ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಸಿನಿಮಾದ ಡೇಟು ಯಾವಾಗ ಅಂತ ಅನೌನ್ಸ್ ಮಾಡಿಲ್ಲ. ಸಿನಿಮಾನ ನೋಡಬೇಕಂತ ಕಾತರದಿಂದ ಕಾಯ್ತಾ ಇದ್ದೀವಿ, ಬಿಕಾಸ್ ಇವತ್ತು ರಿಲೀಸ್ ಆಗಿರ್ತಕ್ಕಂಥ ಟೀಸರ್ನಿಂದ ಅಂಥೇಳಿ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸುದೀಪ್ ಅವರು ಎಂಟ್ರಿ ಕೊಡೋ ಸ್ಟೈಲು, ಅಲ್ಲಿ ವಿಲನ್ಗಳ ಮೇಲೆ ಎಗರಾಡೋಂಥ ಆ್ಯಕ್ಷನ್, ಅದು ಥ್ರಿಲ್ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಆ ಮೇಕಿಂಗ್ ಇದೆಯಲ್ಲ ಅದು ಇನ್ನೊಂದು ರೀತಿಯ ಅದ್ಭುತ. ಶೇಖರ್ ಚಂದ್ರ ಈ ಟೀಸರ್ನಲ್ಲಿ ಮತ್ತೆ ನೆನಪಾಗ್ತಾರೆ. ಯಾಕೆ ಅಂತಂದರೆ ಇಡೀ ಸಿನಿಮಾವನ್ನು ಕಟ್ಕೊಟ್ಟಿರೋದಂಥದ್ದು ಶೇಖರ್ ಚಂದ್ರ ಅವರ ಕ್ಯಾಮರಾ ಕೈ ಚಳಕ. ಸೊ ಇಡೀ ಟೀಸರ್ನಲ್ಲಿ ನಮಗೆ ಎದ್ದು ಕಾಣೋದು ಆ ಮೇಕಿಂಗ್ ಮತ್ತು ಕ್ಯಾಮ್ರಾ ಕೆಲಸ. ಅದಕ್ಕೆ ಪೂರಕವಾಗಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಕೂಡ. 1 ನಿಮಿಷ 6 ಸೆಕೆಂಡ್ ಇರುವಂಥ ಈ ಟೀಸರ್ ಸಾಕಷ್ಟು ಕ್ರೇಜ್ನ ಹುಟ್ಟಾಕಿದೆ, ನಿರೀಕ್ಷೆನ ಹುಟ್ಟಾಕಿದೆ, ಸಿನಿಮಾ ನೋಡಬೇಕನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾಯಿದೆ. ಯಾಕಂತಂದರೆ ಸುದೀಪ್ ಅವರು ಕಳೆದ 2 ವರ್ಷಗಳ ಹಿಂದೆ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ಇವತ್ತು ಅವರ ಮ್ಯಾಕ್ಸ್ ಸಿನಿಮಾದ ಟೀಸರ್ ಒಂದೇ ಸಲ 5 ಭಾಷೆಯಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕಡೆಯಿಂದ ಸಾಕಷ್ಟು ಮೆಚ್ಚುಗೆನ ಪಡ್ಕೊಳ್ತಾ ಇದೆ. ಮ್ಯಾಕ್ಸ್ ಸಿನಿಮಾದ ಈ ಟೀಸರ್ನ ವಿಶೇಷ ಏನು ಅಂದರೆ ಅಲ್ಲಿ ಕಾಣೋದು ರಾ ಮೆಟೀರಿಯಲ್. ಅಂದರೆ ಭ್ರಷ್ಟಾಚಾರದ ವಿರುದ್ಧ ಒಬ್ಬ ಹೀರೋ ಹೋರಾಡ್ತಾನ ಅನ್ನೋದು ಕಾನ್ಸೆಪ್ಟ್. ಇಲ್ಲಿ ನಾಯಕ, ನಾಯಕಿ, ವಿಲನ್ ಅದೆಲ್ಲದನ್ನು ಹೊರತುಪಡಿಸಿ ಬೇರೆ ಏನೋ ಹೇಳಲಿಕ್ಕೆ ಹೊರಟಿದ್ದಾರಾ ಅನ್ನೋ ರೀತಿಯ ಕಾನ್ಸೆಪ್ಟ್ ಇಲ್ಲಿ ಕಾಣ್ತದೆ. ಅಷ್ಟೇ ಅಲ್ಲ, ಸಿನಿಮಾನ ನೋಡ್ತಾ ಇದ್ದರೆ ಮೇಕಿಂಗ್ ತುಂಬ ಮಾತಾಡುತ್ತೆ. ಅಂದರೆ ಒಬ್ಬ ಸ್ಟಾರ್ ಇರಬೇಕಾದಂಥ ಸಿನಿಮಾದ ಮೇಕಿಂಗ್ ಹೇಗಿರುತ್ತೋ ಅದಕ್ಕಿಂತ ಡಬಲ್ ಮ್ಯಾಕ್ಸ್ನಲ್ಲಿ ಕಾಣುತ್ತೆ. ಅಂದರೆ ಒಂದಷ್ಟು ಬೇರೆ ರೀತಿಯಾದಂಥ ನಿರೀಕ್ಷೆನ ಈ ಮ್ಯಾಕ್ಸ್ ಟೀಸರ್ ಹೆಚ್ಚಿಸಿದೆ. ಬಹುಶಃ ಸುದೀಪ್ ಫ್ಯಾನ್ಸಿಗೆ ಇಷ್ಟ ಆಗುವ ಎಲ್ಲ ಅಂಶಗಳು ಈ ಟೀಸರ್ನಲ್ಲಿದೆ. ಅಂದರೆ ಇಡೀ ಸಿನಿಮಾದಲ್ಲಿ ಇದೆ. ಆ ತುಣುಕು ಇವತ್ತೇನು ಕಂಡಿದೆ ಟೀಸರ್, ಆ ಟೀಸರ್ನಲ್ಲಿ ಬೇರೆ ರೀತಿಯಾದಂಥ ಮೋಡಿ ಎದ್ದು ಕಾಣ್ತದೆ. ಇಲ್ಲಿ ವಿಜಯ್ ಕಾರ್ತಿಕೇಯ ಅವರ ವರ್ಕು ಮತ್ತು ಟೆಕ್ನಿಷಿಯನ್ಸ್ ಅವರ ಏನು ಕ್ರಿಯೇಟಿವ್ ವರ್ಕು ಇಲ್ಲಿ ಬೇರೆ ರೀತಿಯಾದಂಥದ್ದು ನಾವು ಕಾಣ್ಬೋದು. ಒಟ್ಟಾರೆ ಈ ಟೀಸರ್ನ ಮೂಲಕ ಮ್ಯಾಕ್ಸ್ ನೋಡುವಂಥ ಕುತೂಹಲನ ಹೆಚ್ಚಿಸಿದ್ದಾರೆ. ಆರಂಭದಲ್ಲಿ ಸುದೀಪ್ ಅವರ ಎಂಟ್ರಿ, ಮಧ್ಯೆ ಬರ್ತಾ ಇರ್ತಕ್ಕಂಥ ಆ್ಯಕ್ಷನ್ ಸೀಕ್ವೆನ್ಸ್, ಅದಷ್ಟೇ ಅಲ್ಲ ಕೊನೆಯಲ್ಲಿ ಅವರು ಹಾಕುವ 2 ಹೆಜ್ಜೆ ಸ್ಟೆಪ್ ಇದೆಯಲ್ಲ ಅದು ಇನ್ನಷ್ಟು ಕ್ರೇಜನ್ನ ಹೆಚ್ಚಿಸುತ್ತೆ. ಕಿಚ್ಚು ಅಲ್ಲಿ ಕಾಣ್ತದೆ. ಅಂದರೆ ನೋಡಿದವರಿಗೆ ಇದು ತಮಿಳ್ ಫ್ಲೇವರ್ ಇರ್ಬೋದಾ ಅನಿಸುತ್ತೆ. ಅಂದರೆ ಕನ್ನಡದ ಒಂದು ಟೆಕ್ನಿಷಿಯನ್ಸ್, ಕನ್ನಡದ ಒಂದಿಷ್ಟು ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿದ್ದಾರೆ. ಇನ್ನು ವಿಶೇಷ ಅಂದರೆ ಇಲ್ಲಿ ಸುನಿಲ್ ಕೂಡ ಇಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ.
ತೆಲುಗು ನಟ. ಬಹುತೇಕ ಇಲ್ಲಿ ತೆಲುಗು, ತಮಿಳು ಮತ್ತು ಒಂದಿಷ್ಟು ಕನ್ನಡ ಕಲಾವಿದರು ಕೂಡ ಈ ಟೀಸರ್ನಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಇಡೀ ಸಿನಿಮಾ ಒಂದು ಬೇರೆ ರೀತಿಯಾದಂಥ ಫ್ಲೇವರ್ನ ಕಟ್ಕೊಡ್ಬೋದು ಅಂತ ನಾವು ಹೇಳ್ಬೋದು. ಇನ್ನು ಇದು ಕಲೈಪುಲಿ SV ಕ್ರಿಯೇಷನ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಈ ಬ್ಯಾನರ್ನಡಿ ಈ ಸಿನಿಮಾ ಅದ್ಧೂರಿಯಾಗಿ ನಿರ್ಮಾಣಗೊಂಡಿದೆ. ಇನ್ನು ಮಹಾಬಲಿಪುರಂನಲ್ಲಿ ಈ ಸಿನಿಮಾವನ್ನು ವಿಶೇಷ ಸೆಟ್ ಹಾಕಿ ಚಿತ್ರೀಕರಣ ಮಾಡಿದ್ದು ಮತ್ತೊಂದು ಸ್ಪೆಷಲ್ ಅನ್ಬೋದು. ಸಿನಿಮಾನ ನೋಡ್ತಾ ಇದ್ದರೆ ಇದಕ್ಕೆ ಬಜೆಟ್ ಎಷ್ಟಾಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಒಂದು ಟೀಸರ್ ಸಾಕು ಇಡೀ ಸಿನಿಮಾದ ಗತ್ ಹೇಗಿದೆ, ತಾಕತ್ ಹೇಗಿದೆ, ಅದರ ಧಮ್ ಹೇಗಿದೆ ಅನ್ನೋದನ್ನು ಕಂಡ್ಕೋಬೋದು. ಆ ಟೀಸರ್ ನೋಡಿದ್ರೆ ಮತ್ತೆ ಮತ್ತೆ ಈ ಸಿನಿಮಾದ ಟೀಸರ್ ನೋಡ್ಬೇಕನ್ಸುತ್ತೆ. ಮತ್ತು ಮ್ಯಾಕ್ಸ್ ಯಾವಾಗ ನೋಡ್ತೀವಿ ಅನ್ನೋ ಕಾತರನ ಕೂಡ ಹೆಚ್ಚಿಸುತ್ತೆ. ಒಂದಂತ ಹೇಳ್ಬೋದು, ಸುದೀಪ್ ಫ್ಯಾನ್ಸ್ ಏನು ತುಂಬ ದಿನಗಳಿಂದ ನಿರೀಕ್ಷೆಯಿಂದ ಕಾಯ್ತಾ ಇದ್ದರು. ಆ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಅದ್ಭುತವಾದಂಥ ಪ್ರತಿಕ್ರಿಯೆಗಳನ್ನು ಪಡ್ಕೊಳ್ತಾ ಇದೆ. ಒಂದು ಟೀಸರ್ಗೆ ಇರಬೇಕಾದಂತಹ ತಾಕತ್ತು ಇಲ್ಲಿದೆ. ಇಡೀ ಸಿನಿಮಾನ ಕಾದು ಆ ಸಿನಿಮಾನ ನೋಡಬೇಕು ಅಂತ ಅನಿಸೋ ಟೀಸರ್ನಲ್ಲಿ ಸಾಕಷ್ಟು ಆಯಾಮಗಳಿವೆ. ಅದನ್ನು ಬರೀ ಹೇಳಿದ್ರೆ ಸಾಲದು, ಅದನ್ನು ನೀವು ಕೂಡ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಆ ಟೀಸರು ಎಷ್ಟೆಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಸಿನಿಮಾನ ಯಾಕೆ ನೋಡಬೇಕು ಅಂತ ಅನಿಸುತ್ತೆ ಅನ್ನೋದನ್ನು ಟೀಸರ್ ಹೇಳ್ಕೊಳುತ್ತೆ. ಒಟ್ಟಾರೆ ಮ್ಯಾಕ್ಸ್ ಟೀಸರ್ ನೋಡಿದವರು ಎಲ್ಲರೂ ಕೂಡ ಒಂದಷ್ಟು ಪಾಸಿಟಿವ್ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಸುದೀಪ್ ಅವರ ಸಿನಿಮಾ ರಿಲೀಸಾಗಿ ಸಾಕಷ್ಟು ದಿನಗಳಾಗಿತ್ತು. ವರ್ಷಗಟ್ಟಲೆ ಈ ಸಿನಿಮಾದ ಏನು ಮಾತುಗಳು ಕೇಳಿಬರ್ತಾ ಇದ್ದು. ಸುದೀಪ್ ಅವರ ಸಿನಿಮಾ ರಂಗದ ಏನು ಜರ್ನಿ ಇದೆ, ಆ ಜರ್ನಿಯಲ್ಲಿ ಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಕೇಳಿಬರ್ತಾಯಿತ್ತು. ಸೊ ಆ ಮಾತಿಗೆ ಇವತ್ತು ಟೀಸರ್ ಸಾಕ್ಷಿಯಾಗಿ ನಿಂತಿದೆ. ಇನ್ನು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಫ್ಯಾನ್ಸ್ ಕೂಡ ಸಾಕಷ್ಟು ಕಾಯ್ತಾ ಇದ್ದಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ ಸದ್ಯಕ್ಕೆ ಒಂದಿಷ್ಟು ಪ್ರೋಗ್ರಾಮ್ ನಡೀತಾ ಇದೆ, ಪೋಸ್ಟ್ ಪ್ರೊಡಕ್ಷನ್ ಕೂಡ ಜೋರಾಗಿ ನಡೀತಾ ಇದೆ, ರಿಲೀಸ್ ಪ್ಲಾನಿಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ನಲ್ಲಿ ಈ ಸಿನಿಮಾವನ್ನು ತೆರೆಗೆ ತರಬೇಕು ಅಂತ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ. ಯಾಕೆ ಸೆಪ್ಟೆಂಬರ್ ಅಂದರೆ ಸುದೀಪ್ ಅವ್ರದ್ದು ಸೆಪ್ಟೆಂಬರ್ 2ನೇ ತಾರೀಕಿಗೆ ಅವರ ಹುಟ್ಟುಹಬ್ಬ. ಸೊ ಆ ವೇಳೆ ಮ್ಯಾಕ್ಸ್ ಎಲ್ಲರ ಮುಂದೆ ಬರ್ಬೋದು ಅನ್ನೋ ಸಾಧ್ಯತೆಗಳು ಕೇಳಿಬರ್ತಾ ಇದೆ. ಒಟ್ಟಾರೆ ಇವತ್ತು ಸುದೀಪ್ ಅವರ ಈ ಟೀಸರ್ ಸಾಕಷ್ಟು ಕ್ರೇಜ್ ಹುಟ್ಟಿಸಿರೋದಂತೂ ನಿಜ.